ಬಿರು ಬಿಸಿಲಿಗೆ ಬರಿದಾಗ್ತಾ ಇದೆ ಕೆಆರ್ಎಸ್ನ ಡ್ಯಾಮ್. 90 ಅಡಿಗೆ ಕೆಆರ್ಎಸ್ ನೀರಿನ ಮಟ್ಟ ಕುಸಿದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಕತೆ ಅನ್ನೋ ಆತಂಕ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಮ್ 124.80 ಗರಿಷ್ಠ ಮಟ್ಟದ ಡ್ಯಾಮ್ನಲ್ಲಿ 90 ಅಡಿಯಷ್ಟು ಮಾತ್ರ ನೀರಿದೆ. ಸದ್ಯ ಡ್ಯಾಮ್ನಲ್ಲಿ 16 ಟಿಎಂಸಿ ನೀರು ಮಾತ್ರ ಇದೆ. 16 ಟಿಎಂಸಿಯಲ್ಲಿ 7 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ ಕೆಆರ್ಎಸ್ನಲ್ಲಿ ಬಳಕೆಗೆ ಸಿಗೋದು 9 ಟಿಎಂಸಿ ನೀರು ಮಾತ್ರ. ಮಳೆ ಬಂದಿಲ್ಲ ಮುಂದಿನ 10-15 ದಿನಗಳಲ್ಲಿ ಅಂತ ಹೇಳಿದ್ರೆ ನೀರಿಗಾಗಿ ಹಾಹಾಕಾರ. ಕಾವೇರಿ ನೀರನ್ನು ಅವಲಂಬಿಸಿರುವಂತಹ ಬೆಂಗಳೂರಿಗಂತೂ ಅತಿ ದೊಡ್ಡ ಹೊಡೆತ ಬಿದ್ದಂಗಾಗತ್ತೆ. ವಾಡಿಕೆ ಪ್ರಕಾರ ಇನ್ನೊಂದು 10 ದಿನಗಳಲ್ಲಿ 10ರಿಂದ 15 ದಿನಗಳಲ್ಲಿ ಮುಂಗಾರು ರಾಜ್ಯಕ್ಕೆ ಕಾಲಿಡಬೇಕು. ಅಷ್ಟರ ತನಕ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಅಷ್ಟರ ಮಧ್ಯೆ ಏನಾದರೂ ವರುಣರಾಯ ಕೃಪೆ ತೋರಿದರೆ ಬದುಕಬಹುದು, ಇಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಇದೀಗ 90 ಅಡಿಗೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಮಳೆರಾಯನ ಕೃಪೆ ಬರಲಿಲ್ಲ ಅಂದ್ರೆ ಕುಡಿಯುವ ನೀರಿಗೂ ಹಾಹಾಕಾರ ಬರುವಂತಹ ಸ್ಥಿತಿ ನಿರ್ಮಾಣ ಆಗಲಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮ್ ಬಳಿ ಇದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸಂಪೂರ್ಣವಾಗಿ ನೀರಿನಿಂದ ಕಂಗೊಳಿಸಬೇಕಾದಂತ ಈ ಒಂದು ಸ್ಥಳ ಇದೀಗ ಬರಿದಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆದ್ರೆ ಈ ಬಾರಿ ಮುಂದಿನ ದಿನಗಳಲ್ಲಿ ಮಳೆ ಬರುವಂತಹ ಸೂಚನೆಗಳು ಕೂಡ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಭಾಗದ ಜನರು ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದ್ರೆ ಕುಡಿಯುವ ನೀರು ಕೂಡ ಮುಂದಿನ ದಿನಗಳಲ್ಲಿ ಹಾಹಾಕಾರ ಪಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ನಲ್ಲಿ ಸದ್ಯ ಇರುವಂಥದ್ದು ಸದ್ಯಕ್ಕೆ 90 ಅಡಿ ನೀರಷ್ಟೇ. ಅದರಲ್ಲೂ ಕೂಡ 16 ಟಿಎಂಸಿ ನೀರಿದೆ. ಈ 16 ಟಿಎಂಸಿಯಲ್ಲಿ ಸರಿಸುಮಾರು 7 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗುತ್ತೆ. ಅಲ್ಲಿಗೆ ನಮಗೆ ಬಳಕೆಗೆ ಯೋಗ್ಯವಾದಂಥ ನೀರು ಕೇವಲ 9 ಟಿಎಂಸಿ ನೀರಷ್ಟೇ ಮಾತ್ರ ಆಗಿರುವಂಥದ್ದು. ಈ 9 ಟಿಎಂಸಿಯಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಇನ್ನೊಂದಷ್ಟು ನಗರಗಳಿಗೆ ನೀರನ್ನು ಸರಬರಾಜು ಮಾಡಬೇಕಾಗುತ್ತೆ. ಜೊತೆಗೆ ಮಂಡ್ಯ ಭಾಗದಲ್ಲಿ ರೈತರು ಏನು ಬೇಸಿಗೆ ಬೆಳೆ ಏನು ಹಾಕಿದ್ದಾರೆ ಅವರು ಕೂಡ ನೀರು ಕೊಡುವಂತಹ ಅನಿವಾರ್ಯತೆ ಇರುವಂಥದ್ದು. ಈ ಎಲ್ಲದರ ಮಧ್ಯೆ ಕುಡಿಯುವ ನೀರಿಗಾಗಿ ಕೂಡ ಒಂದಷ್ಟು ನೀರನ್ನು ಇಟ್ಕೊಳ್ಬೇಕಾದಂಥ ಅಗತ್ಯತೆ ಇದೆ. ಜೊತೆಗೆ ತಮಿಳುನಾಡಿಗೂ ಕೂಡ ಆಯಾಯ ತಿಂಗಳು ಕೋಟದ ನೀರನ್ನು ಬಿಡುವಂಥ ಸೂಚನೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳು ಈ ಬಾರಿ ಎದುರಾಗಿದೆ. ಒಂದು ವೇಳೆ ಅವಧಿಗೆ ತಕ್ಕಂತೆ ಮುಂಗಾರು ಮಳೆ ಬೀಳಿಲ್ಲ ಅಂತ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಬರುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ನಿಟ್ಟಿನಲ್ಲಿ ಜನರು ಕೂಡ ನೀರನ್ನ ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ನೀಡಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲೇ ಕೂಡ ಈ ರೀತಿಯಾಗಿ ಕೆಆರ್ಎಸ್ ಅಣೆಕಟ್ಟೆ ಬರಿದಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕೆಆರ್ಎಸ್ನ ಏನು ಗೇಟ್ಗಳು ನೋಡ್ತಾ ಇದ್ದೀವಿ, ಇವೆಲ್ಲವೂ ಕೂಡ 90+ ಗೇಟು. ಇಲ್ಲಿ ಒಂದು ಹನಿ ನೀರು ಕೂಡ ಈ ಒಂದು ಗೇಟ್ ಮುಂಭಾಗ ಇಲ್ಲ. ಇವಾಗ ಎಲ್ಲವೂ ಕೂಡ ನೀರಿರುವಂಥದ್ದು ಸಂಪೂರ್ಣವಾಗಿ 80+ ಗೇಟ್ಗಳಲ್ಲಿ ನೀರು ಆ ಭಾಗದಲ್ಲಿ ಸ್ವಲ್ಪ ಇರುವಂಥದ್ದು. ಅದರ್ ದೆನ್ ಈ ಭಾಗದಲ್ಲಿ ಸ್ವಲ್ಪವೂ ಕೂಡ ನೀರು ಕಾಣ್ತಾ ಇಲ್ಲ. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ 90 ಅಡಿಗೆ ಬಂದಿದೆ. ಕೇವಲ ಬಳಕೆಗೆ ಯೋಗ್ಯವಾದಂಥ ನೀರು ಕೇವಲ 9 ಟಿಎಂಸಿ ನೀರಷ್ಟು ಮಾತ್ರ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂಗಾರು ಸರಿಯಾದ ಸಮಯದಲ್ಲಿ ಬೀಳಿಲ್ಲ ಅಂತಂದರೆ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಜನರು ಕೂಡ ನೀರನ್ನು ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.